ಘಟ್ಟ ಕುಸ್ತಿ ಪಾರ್ಟ್ 2 ಹೆಂಡತಿ ಜೊತೆ ಕುಸ್ತಿ ಮುಂದುವರಿಯಲಿದೆ. ಲಾಸ್ಟ್ ಮೂವಿ ಎಂಡಿಂಗ್ ನಲ್ಲಿ ಇವಮ್ಮ ಗರ್ಭಿಣಿಯಾಗಿದ್ರು. ಈ ಮಗು ಹುಟ್ಟಿದ ನಂತರವೂ ಕೂಡ ನೀನು ಚಾಂಪಿಯನ್ ಆಗ್ಲಿಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಗಂಡ ಹೇಳಿದ್ರು. ಅಲ್ಲಿಂದ ಈ ಕತೆ ಮುಂದುವರಿಯಲಿದೆ. ಬೈ ದ ವೇ ಹೀರೋ ಹೆಸರು ವೀರ, ಹೀರೋಯಿನ್ ಹೆಸರು ಕೀರ್ತಿ. ಈಗ ಇವರಿಬ್ಬರಿಗೂ ಮಗಳು ಹುಟ್ಟಿದಾಳೆ. ಮಗಳ ಹೆಸರು ಮದಿ. ಈಗ ಹೆಂಡತಿಗೆ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ವೀರ ಹೌಸ್ ಹಸ್ಬೆಂಡ್ ಆಗಿದ್ದಾರೆ. ಅಂದ್ರೆ ಮನೆಯಲ್ಲಿ ಅಡಿಗೆ ಮಾಡೋದು, ಕ್ಲೀನ್ ಮಾಡೋದು, ಮಗಳನ್ನ ರೆಡಿ ಮಾಡೋದು, ಸ್ಕೂಲ್ಗೆ ಕರ್ಕೊಂಡು ಹೋಗೋದು, ಮನೆಯ ಉಸ್ತುವಾರಿಯನ್ನ ಇವರು ವಹಿಸ್ಕೊಂಡಿದ್ದಾರೆ. ಕೀರ್ತಿ ಕುಸ್ತಿ ಆಡ್ತಾ ಚಾಂಪಿಯನ್ ಆಗ್ತಿದ್ದಾರೆ. ಇವರು ಮನೆ ಕೆಲಸದ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಮಾಡ್ತಿರ್ತಾರೆ. ಏನದು ರೀಲ್ ಮಾಡೋದು. ಯಾರ ಜೊತೆ? ಏರಿಯಾ ಆಂಟಿಯರ ಜೊತೆ. ಏನ್ ರೀಲು? ಡ್ಯಾನ್ಸ್ ರೀಲು. ಇದನ್ನು ನೋಡಿ ಏರಿಯಾ ಆಂಟಿಯರ ಗಂಡಂದಿರಿಗೆಲ್ಲ ಉರಿ. ನಮ್ಮ ಹೆಂಡತಿಯರು ಬೇರೆಯವನ ಜೊತೆ ಡ್ಯಾನ್ಸ್ ಆಡ್ತಾವ್ರೆ ಅಂತ. ಸೊ ಚಾನ್ಸ್ ಸಿಕ್ಕಿದ ತಕ್ಷಣ ವೀರ ಕಾಲ್ ಎಳೆಯೋಕೆ ಎಲ್ರು ರೆಡಿ ಆಗಿದ್ದಾರೆ. ಇನ್ನು ವೀರ ಕೀರ್ತಿಯ ಮಗಳ ಕಡೆ ಬರೋದಾದ್ರೆ ಈ ಪುಟ್ ಹುಡುಗಿ ಸರಿಯಾಗಿ ಓದೋದಿಲ್ಲ, ಮಾತು ಮಾತ್ರ ಸಖತ್ ಆಡ್ತಾಳೆ. ಟೀಚರ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಈ ವಿಚಾರನ ವೀರ ಕೀರ್ತಿಗೆ ಹೇಳಿರೋದಿಲ್ಲ. ಇನ್ನು ಈ ಕೀರ್ತಿ ಸ್ಪೋರ್ಟ್ಸ್ ಕೋಟಾದಲ್ಲಿ ರೈಲ್ವೇಸ್ ನಲ್ಲಿ ಕೆಲಸ ಗಿಟ್ಟಿಸ್ಕೊಂಡಿದ್ದಾರೆ. ಜೊತೆಗೆ ಸೌತ್ ಇಂಡಿಯನ್ ರೆಸ್ಲಿಂಗ್ ಚಾಂಪಿಯನ್ ನಡೆಸಿದೆ ಇಷ್ಟರಲ್ಲೇ. ಅದ್ರಲ್ಲಿ ಏನಾದ್ರು ಇವ್ರು ಗೆದ್ರೆ ನ್ಯಾಷನಲ್ ಚಾಂಪಿಯನ್ ಗೆ ಹೋಗ್ಬೋದು. ಈ ಸಲ ಕೂಡ ಕೀರ್ತಿನೇ ಚಾಂಪಿಯನ್ ಆಗ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಮಿನಿಸ್ಟರ್ ಕೂಡ ಅದೇ ಮಾತು ಹೇಳ್ತಾರೆ ಒಂದು ಫಂಕ್ಷನ್ ನಲ್ಲಿ. ಮೀಡಿಯಾದವರೆಲ್ಲ ಬಂದ್ ಕೇಳ್ತಾರೆ, ಮಿನಿಸ್ಟರ್ ನಿಮ್ಮನ್ನ ಹೊಗಳಿದ್ರು, ಇಷ್ಟರ ಮಟ್ಟಿಗೆ ಸಕ್ಸಸ್ ಗೆ ಕಾರಣ ಏನು ಅಂತ. ಆಗ ಅವರು ನನ್ ಗಂಡ ಕಾರಣ ಅಂತ ಹೇಳ್ತಾರೆ. ಇದನ್ನ ನೋಡಿ ಇವರ ಕೋಚ್ ಊರ್ಕೊಂಡ್ಬಿಡ್ತಾನೆ. ನಾನು ಇಷ್ಟು ಕಷ್ಟಪಟ್ಟು ಕುಸ್ತಿ ಹೇಳ್ಕೊಟ್ಟಿದ್ದೀನಿ, ನನಗೆ ಈಕೆ ಕ್ರೆಡಿಟ್ಸ್ ಕೊಡ್ಲಿಲ್ಲ ಅಂತ ಉರಿ. ಇದಕ್ಕೆ ತಕ್ಕನಾಗಿ ಹೆಂಡತಿ ಸ್ತುತಿ ಇಡ್ತಾವಳೆ. ಇನ್ ವೇಸ್ಟ್ ಕಣೆಯ, ನೀನು ರಿಟೈರ್ ಆಗೋವರೆಗೂ ಕೋಚ್ ಆಗಿ ಬಿದ್ದಿರು ಅಂತ ಕಿಂಡಲ್ ಮಾಡ್ತಿದ್ದಾಳೆ. ಸೊ ಕೋಚ್ ರೊಚ್ಚಿಗೆದ್ದು ಕೀರ್ತಿಯ ಕಾಲಿಳಿಬೇಕು ಅಂತ ಕಾಯ್ತಾ ಇರ್ತಾನೆ. ಇನ್ನು ಮದಿ ಸ್ಕೂಲ್ ನಲ್ಲಿ ಒಂದಷ್ಟು ಫಿಲ್ಲರ್ ಸೀನ್ ಗಳನ್ನ ತೋರಿಸ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಈ ಸ್ಕೂಲ್ಗೆ ಮೀನಾ ಅಂತ ಒಂದು ಹೊಸ ಟೀಚರ್ ಅಮ್ಮ ಬಂದವ್ರೆ. ಇವ್ರದ್ದು ಉದ್ದ ಕೂದಲು, ವೀರಾಗೆ ಉದ್ದ ಕೂದಲು ಕಂಡ್ರೆ ತುಂಬಾ ಇಷ್ಟ. ಸೊ ಮೀನಾ ಮೇಡಮ್ ಅನ್ನ ನೋಡಿ ಚೆನ್ನಾಗಿದಾರಲ್ವಾ ಅಂತ ಅಂದ್ಕೊಳ್ತಿರ್ತಾರೆ. ಯೋ ಮನೇಲಿ ಕುಸ್ತಿ ಮಾಡೋ ಹೆಂಡತಿ ಐತ್ ಕಣಯ್ಯ, ಗೊತ್ತಾದ್ರೆ ಕೈ ಕಾಲ್ ಮುರ್ದಾಕ್ಬಿಡ್ತಾಳೆ. ಎನಿವೆ ಈಗ ಏರಿಯಾ ಅಂಕಲ್ ಗಳೆಲ್ಲ ಈ ವೀರ ಮನೆ ಕೆಲಸ ಮಾಡೋದನ್ನ ಕದ್ದು ಕದ್ದು ವಿಡಿಯೋ ಮಾಡ್ಕೊಂಡು ಹೌಸ್ ಹಸ್ಬೆಂಡ್ ಅಂತ ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ವೀರಾಗೆ ಅವಮಾನ ಮಾಡ್ಬೇಕು ಅಂತ. ಬಟ್ ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ಬಿಡುತ್ತೆ. ಗಂಡ ಎಷ್ಟ್ ಚೆನ್ನಾಗಿ ಮನೆ ಕೆಲಸ ಮಾಡ್ತಾವ್ರೆ ಅಂತ ಅವರ ವಿಡಿಯೋಗಳು ವೈರಲ್ ಆಗ್ಬಿಡುತ್ತೆ. ಟಿವಿ ಚಾನಲ್ ಅವರೆಲ್ಲ ಬಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಮಾಡೋ ಯಾವ ಅಡಿಗೆ ನಿಮ್ಮ ಹೆಂಡತಿಗೆ ಇಷ್ಟ ಅಂತ. ಸೊ ಬರ್ತಾ ಬರ್ತಾ ಫೇಮಸ್ ಆಗ್ತಾವ್ರೆ ನಮ್ ವೀರ. ಈ ಕಡೆ ಕೀರ್ತಿಗೆ ಮಗಳಿಂದ ಗೊತ್ತಾಗುತ್ತೆ ಟೀಚರ್ ಅಮ್ಮನ ಮಾತಾಡ್ಸಿದ್ರು ವೀರ ಅಂತ. ಸೊ ಕೀರ್ತಿಗೆ ಜಲಸಿ ಶುರುವಾಗ್ಬಿಡುತ್ತೆ. ಕೂದ್ಲು ಉದ್ದ ಇದ್ರೆ ಯಾರ ಹಿಂದೆ ಬೇಕಾದ್ರೂ ಹೋಗ್ಬಿಡ್ತಾರೆ ಇವ್ರು ಅನ್ಕೊಂಡು ನಾಳೆಯಿಂದ ನಾನೇ ನಿನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ ಅಂತ ಮಗಳನ್ನ ಇವರೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಆನ್ಯುವಲ್ ಡೇ ಬರುತ್ತೆ. ಅದ್ರಲ್ಲಿ ಮಗಳು ಸಾಕದಾಗಿ ಡ್ಯಾನ್ಸ್ ಮಾಡ್ತಾಳೆ. ಆಕೆಗೆ ಡ್ಯಾನ್ಸ್ ಹೇಳ್ಕೊಟ್ಟಿರೋದು ಆ ಮೀನಾ ಟೀಚರ್ ಅಂತ ಗೊತ್ತಾಗುತ್ತೆ ಕೀರ್ತಿಗೆ. ನಂತರ ಫೈಟರ್ ಆಗು ಅಂದ್ರೆ ಇವಳು ಡ್ಯಾನ್ಸ್ ಮಾಡ್ತಾವಳೆ ಅಂತ ಹೇಳಿ ನಿಮ್ಮ ಅಪ್ಪನ ಜೊತೆ ಬಿದ್ದು ನೀನು ಹಾಳಾಗ್ತಿದ್ಯಾ, ಇನ್ನು ಮೇಲೆ ನಿನ್ನ ಓದು ಆಟ ಪಾಠಗಳು ನನ್ನ ಮುಖಾಂತರನೇ ನಡೆಯುತ್ತೆ ಅಂತ ಹೇಳಿ ತನ್ನ ಚಿಕ್ಕಪ್ಪನನ್ನ ಮನೆಗೆ ಕರೆಸಿ ಅವರ ಮೇಲುಸ್ತುವಾರಿಯಲ್ಲಿ ಈಕೆಯನ್ನ ಕೋಚಿಂಗ್ ಕ್ಲಾಸ್ಗೆ ಸೇರಿಸ್ತಾರೆ. ಇವಳಿಗೆ ಕೋಚಿಂಗ್ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಮೈಕ ಎಲ್ಲ ನೋವಿಸ್ಕೊಂಡಿರ್ತಾಳೆ, ಜ್ವರ ಎಲ್ಲ ಬಂದ್ಬಿಡತ್ತೆ. ಬೇಡಮ್ಮಿ, ಚಿಕ್ಕ ಹುಡುಗಿಗೆ ಇದನ್ನೆಲ್ಲ ಮಾಡ್ಸೋದ್ ಸರಿ ಇಲ್ಲ, ದೊಡ್ಡವಳಾದ್ಮೇಲೆ ಅವ್ಳಿಗೆ ಏನ್ ಇಷ್ಟ ಬರುತ್ತೋ ಅದನ್ನ ಮಾಡ್ಲಿ ಬಿಡು ಅಂತ ವೀರ ಕೀರ್ತಿಗೆ ಹೇಳಿಕ್ ಹೋಗ್ತಾರೆ. ಬಟ್ ಕೀರ್ತಿ ಕೋಪ ಮಾಡ್ಕೊಂಡು ಹೇಳ್ತಾರೆ, ಇವಳು ಈಗ್ಲಿ ನಾನು ಟ್ರೈನಿಂಗ್ ಮಾಡಲ್ಲ ಅಂದ್ರೆ ನಿನ್ ತರ ಆಗ್ಬಿಡ್ತಾಳ ಅಷ್ಟೇ ಅಂತ. ಇವಳಾಕ್ ಹಿಂಗ್ ಸಿಡ ಅಂತ ಅವಳೆ ಅಂತ ವೀರ ಥಿಂಕ್ ಮಾಡ್ತಿರ್ಬೇಕಾದ್ರೆ ಕೋಚ್ ಬಂದ್ ಹೇಳ್ತಾನೆ, ಓ ಅಷ್ಟೊಂದು ಕೋಪ ಮಾಡ್ಕೊಂತಿದಾರ ಕೀರ್ತಿ ಅವರು, ಹೋಗಿ ಸೈಕಾಲಜಿಸ್ಟ್ ಹತ್ರ ಕೌನ್ಸಿಲಿಂಗ್ ಗೆ ಕರ್ಕೊಂಡೋಗಿ ಅಂತ. ಸೊ ಮಗಳಿಗೆ ಕೌನ್ಸಿಲಿಂಗ್ ಕೊಡ್ಸೋಣ ಅಂತ ಸುಳ್ಳು ಹೇಳ್ಬಿಟ್ಟು ಕೀರ್ತಿಯನ್ನ ಕರ್ಕೊಂಡು ಹೋಗ್ತಾರೆ ವೀರ. ಈ ಬಡತದ ಸೈಕಾಲಜಿಸ್ಟ್ ಕೌನ್ಸಿಲಿಂಗ್ ಮಾಡಯ್ಯ ಅಂದ್ರೆ ಇಂಜೆಕ್ಷನ್ ಕೊಡಕ್ ಹೋಗದೆ ಕೀರ್ತಿಗೆ. ಇಂಜೆಕ್ಷನ್ ಕೊಡ ಸೈಕಾಲಜಿಸ್ಟ್ ನ ಇದೇ ಫಸ್ಟ್ ನಾನು ನೋಡಿದ್ದು. ಕೀರ್ತಿ ಕೇಳ್ಬೇಕಾ, ಮೊದ್ಲೇ ಕುಸ್ತಿ ಪಟ್ಟು ಎತ್ತು ಬಿಸಾಕಿ ಮನೆಗೆ ಹೋಗ್ಬಿಡ್ತದೆ. ಅಲ್ಲೋಗಿ ಜಗಳ ಸುಳ್ಳು ಹೇಳ್ಬಿಟ್ಟು ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿದ್ಯಾ ಅಂತ. ನೀನ್ ಯಾವಾಗ್ಲೂ ಕೋಪ ಮಾಡ್ಕೊಂಡು ಆ ಹುಡುಗಿ ಮೇಲೆ ಅಷ್ಟು ಪ್ರೆಷರ್ ಆಗ್ತಿದ್ರೆ ಇನ್ನೇನು ಮಾಡ್ಲಿ ಅಂತ ಇವರು ನೋಳ್ ಚಾಂಪಿಯನ್ ಆಗ್ಬೇಕು ಅಂದ್ರೆ ಇಷ್ಟೇ ಕಷ್ಟಪಟ್ಟು ಆಟವನ್ನ ಕಲ್ತ್ಕೊಳ್ಬೇಕು ಅಂತ ಅವರು ಕೋಪದಲ್ಲಿ ವೀರ ಹೇಳ್ತಾರೆ, ನಿನ್ಗೆ ಇವೆಲ್ಲ ಈಗ ಅರ್ಥ ಆಗಲ್ಲ, ಸೋಲ್ತಿಯಲ್ಲ ಒಂದಲ್ಲ ಒಂದಿನ ಅವತ್ ಅರ್ಥ ಆಗುತ್ತೆ ಅಂತ. ಅದಕ್ಕೆ ಇನ್ನೊಂದಷ್ಟು ಊರ್ಕೊಂಡ್ಬಿಡ್ತಾರೆ ಕೀರ್ತಿ ಅವರು. ಸೊ ಬೇಸಿಕಲಿ ಕೀರ್ತಿ ಅವರು ಬರ್ತಾ ಬರ್ತಾ ಕಿರಿಕೀರ್ತಿ ಆಗ್ತಾವ್ರೆ. ಸೊ ಕೋಚು ಮತ್ತೊಂದು ಸೊಲ್ಯೂಷನ್ ನ ಕೊಡ್ತಾನೆ. ಕೌನ್ಸಿಲಿಂಗ್ ಬರ್ಲಿಲ್ಲ ಅಂದ್ರೇನು ಆಯುರ್ವೇದದಲ್ಲಿ ಕೆಲವೊಂದು ಪೌಡರ್ಗಳು ಸಿಗ್ತವೆ, ಅದರಿಂದ ಕೋಪ ಸ್ಟ್ರೆಸ್ ಕಂಟ್ರೋಲ್ ಆಗುತ್ತೆ, ನನ್ನ ಸ್ನೇಹಿತ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗು ಅಂತ ಕಳಿಸ್ತಾರೆ. ಅಲ್ಲಿಂದ ವೀರ ಒಂದಷ್ಟು ಪೌಡರ್ ಗಳನ್ನ ತಂದು ಕೀರ್ತಿಗೆ ಗೊತ್ತಿಲ್ಲದಂತೆ ಆಕೆಯ ಊಟಕ್ಕೆ ಈ ಪೌಡರ್ ಗಳನ್ನ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ. ಇದನ್ನ ಕುಡಿತಾ ತಿಂತಾ ದಿನಂ ಪ್ರತಿ ಕೀರ್ತಿಯವರು ವೀಕ್ ಫೀಲ್ ಆಗ್ತಿದ್ದಾರೆ. ಸರಿಯಾಗಿ ಟ್ರೈನಿಂಗ್ ಮಾಡೋಕಾಗ್ತಿಲ್ಲ, ಬೇಗ ಸುಸ್ತಾಗ್ತಿದ್ದಾರೆ. ಒಂದು ದಿನ ಮನೆಯಲ್ಲಿ ಇವರ ಕೈಗೆ ಈ ಪೌಡರ್ ಕೂಡ ಸಿಕ್ಬಿಡುತ್ತೆ. ಇದೇನು ಅಂತ ಕೇಳಿದಾಗ ಮದಿಗೆ ಆಗಾಗ ನೆಗಡಿ ಆಗ್ತಿರುತ್ತಲ್ಲ, ಅದಕ್ಕೋಸ್ಕರ ಚೂರ್ಣ ತಂದಿದ್ದೀನಿ ಅಂತ ಹೇಳ್ತಾರೆ ವೀರ ಅವರು. ಸೊ ಕೀರ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆ, ಈಗ ಕೊಯಂಬತ್ತೂರಲ್ಲಿ ಕುಸ್ತಿ ಸ್ಪರ್ಧೆ ಶುರುವಾಗುತ್ತೆ. ಅವತ್ತು ಫಸ್ಟ್ ರೌಂಡ್ ನ ಫೈಟ್ ಇದೆ. ಈ ಕಡೆ ಅದೇ ದಿನ ಟಿವಿನಲ್ಲಿ ವೀರ ಅವರನ್ನ ಇನ್ವೈಟ್ ಮಾಡಿದ್ದಾರೆ ಒಂದು ಫುಡ್ ಪ್ರೋಗ್ರಾಮ್ಗೆ. ವೀರಾಗೆ ಕುಸ್ತಿ ನೋಡ್ಬೇಕು ಅಂತ ಆಸೆ. ಬಟ್ ಮದಿ ಕನ್ವಿನ್ಸ್ ಮಾಡ್ಬಿಡ್ತಾಳೆ ಅಪ್ಪನ್ಗೆ, ಅಪ್ಪಪ್ಪ ನೀನ್ ಪ್ಲೀಸ್ ಟಿವಿ ಸ್ಪರ್ಧೆಗೆ ಹೋಗು, ನೀನ್ ಟಿವಿನಲ್ಲಿ ಬಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ, ಅಮ್ಮಂಗೆ ಹೇಳ್ಬೇಡ ಈ ವಿಚಾರನ, ಹೇಳಿದ್ರೆ ಅಮ್ಮ ಕಳ್ಸಲ್ಲ ಅಂತ. ಸರಿ ಅಂತ ಮಗಳ ಮಾತನ್ನ ಕೇಳ್ಕೊಂಡು ಇವರು ಫುಡ್ ಸ್ಪರ್ಧೆಗೆ ಹೋಗ್ಬಿಡ್ತಾರೆ. ಕೀರ್ತಿಗೆ ಕುಸ್ತಿ ಆಡ್ತಾ ಆಡ್ತಾ ಕಣ್ಣು ಮಂಜು ಬರ್ತಿದೆ. ಸೊ ಸರಿಯಾಗಿ ಕುಸ್ತಿಯಲ್ಲಿ ಕಾನ್ಸಂಟ್ರೇಟ್ ಮಾಡೋಕಾಗದೆ ಪಂದ್ಯವನ್ನ ಸೋತು ಬಿಡ್ತಾರೆ. ಬೈ ದ ವೇ ಈ ತರ ಪಂದ್ಯಗಳಿಗೆ ಮುಂಚೆ ಡೋಪ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ನಲ್ಲಿ ಸ್ಟಿರಾಯ್ಡ್ಸ್ ಈ ತರ ಏನಾದ್ರು ತಗೊಂಡಿದಾರ ಅಂತ ಅದ್ರದ್ದು ರಿಪೋರ್ಟ್ ಕೂಡ ಬರುತ್ತೆ.
ಕೀರ್ತಿಯ ಬ್ಲಡ್ ನಲ್ಲಿ ಸ್ಟೆರಾಯ್ಡ್ಸ್ ಗಳಿದಾವೆ ಅಂತ. ಕೀರ್ತಿಗೆ ಸಡನ್ ಆಗಿ ಮನೆಯಲ್ಲಿ ಗಂಡ ಪೌಡರ್ ಇಟ್ಟಿದ್ರಲ್ಲ ಅದು ನೆನಪಾಗತ್ತೆ. ಟೆಸ್ಟ್ ಮಾಡಿಸಿದಾಗ ಗೊತ್ತಾಗತ್ತೆ ಇವು ಹರ್ಬಲ್ ಪೌಡರ್ ಗಳಲ್ಲ ಸ್ಟೆರಾಯ್ಡ್ ಗಳು ಅಂತ. ಗಂಡ ಅವತ್ತು ಕೋಪದಲ್ಲಿ ಹೇಳಿದ್ರಲ್ಲ ನೀನು ಒಂದು ಪಂದ್ಯವನ್ನ ಸೋತ ಮೇಲೆ ನಿನಗೆ ಗೊತ್ತಾಗತ್ತೆ ಅಂತ, ಅದೆಲ್ಲ ನೆನಪಾಗ್ಬಿಡತ್ ಕೀರ್ತಿಗೆ. ಸೊ ಬೇಕಂತಲೇ ನಾನು ಸೋಲಿ ಅಂತ ಸ್ಟೆರಾಯ್ಡ್ ಹಾಕಿದ್ದಾರೆ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ಕಡೆ ವೀರ ಫುಡ್ ಕಾಂಪಿಟೇಷನ್ ಅಲ್ಲಿ ಗೆದ್ದು ಖುಷಿಯಿಂದ ಕಪ್ಪನ್ನ ತಗೊಂಡು ಬರ್ತಾರೆ ಇಲ್ಲಿಗೆ. ಅಂಡ್ ಕೀರ್ತಿಗೆ ವೀರ ಟಿವಿನಲ್ಲಿ ಬಂದಿರೋದು ಕಾಣುತ್ತೆ. ಅದರ ಜೊತೆಗೆ ಆ ಮೇಡಮ್ ಕೂಡ ಹೋಗಿರ್ತಾರೆ ಟಿವಿಗೆ. ಆ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೋಸ್ಕರ. ಸೊ ಸ್ಟೆರಾಯ್ಡ್ ಹಾಕಿದ್ದು, ಮೀನಾ ಮೇಡಮ್ ಜೊತೆ ಟಿವಿಗೆ ಹೋಗಿದ್ದು, ತನ್ನ ಕುಸ್ತಿ ಪಂದ್ಯಕ್ಕೆ ಬರ್ದಲೇ ಇರೋದು, ಇದನ್ನೆಲ್ಲ ಚಿಂತೆ ಮಾಡಿದ ಕೀರ್ತಿ ವೀರ ಮೇಲೆ ರೊಚ್ಚಿಗೆದ್ದು ಬಿಡ್ತಾರೆ. ನಿನ್ನ ಈಗೋ ಇಂದ ನನ್ನ ಕೆರಿಯರ್ ಹಾಳಾಯ್ತು ಅಂತ ಜೋರಾಗಿ ಜಗಳ ಕಾಯ್ಕೊಂಡು ಮಗಳನ್ನ ಕರ್ಕೊಂಡು ತನ್ನ ತವರು ಮನೆಗೆ ಹೊರಟು ಬಿಡ್ತಾರೆ. ಬೈ ದ ವೇ ಡೋಪ್ ಟೆಸ್ಟ್ ನಲ್ಲಿ ಸಿಕ್ಕಾಕೊಂಡಿರೋದಕ್ಕೆ 1 ವರ್ಷ ಬ್ಯಾನ್ ಕೂಡ ಮಾಡಲಾಗಿರುತ್ತೆ ಅವರನ್ನ ಕುಸ್ತಿ ಪಂದ್ಯಗಳಿಂದ. ಸೊ ತವರು ಮನೆಗೆ ಹೋಗಿರುವ ಕೀರ್ತಿಯನ್ನ ಹಂಗೆ ಬಿಟ್ರೆ ಸರಿ ಹೋಗೋದಿಲ್ಲ ಅಂತ ವೀರ ಮಗಳು ಹೆಂಡತಿಯನ್ನ ಮಾತಾಡ್ಸ್ಕೊಂಡ್ ಬರ್ಲಿಕ್ಕೆ ಅಂತ ತವರು ಮನೆಗೆ ಹೋಗ್ತಾರೆ. ಅಲ್ಲಿ ಕೀರ್ತಿ ಅವರೊಟ್ಟಿಗೆ ಮಾತಾಡೋಕೆ ರೆಡಿ ಇಲ್ಲ. ಇದಕ್ಕೆಲ್ಲ ಕಾರಣ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಗೆ ತಂದಿದ್ದ ಪೌಡರು ಅಂತ ಹೇಳಿ ಆ ಪೌಡರ್ ಕೊಟ್ಟವನ್ನ ಹುಡ್ಕೊಂಡು ಹೋಗ್ತಾರೆ. ಆದ ಕ್ಲಿನಿಕ್ ನಲ್ಲಿ ಇರೋದೇ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಬಟ್ ಮಗಳಿಂದ ದೂರ ಇರೋಕ್ ಆಗೋದಿಲ್ಲ ಇವ್ರಿಗೆ. ಸೊ ಏನ್ ಮಾಡ್ತಾರೆ, ಮಗಳಿಗೆ ಆಗಾಗ ಫೋನ್ ಮಾಡಿ ಕದ್ದು ಕದ್ದು ಮಾತಾಡ್ತಿರ್ತಾರೆ. ಮಗಳು ಸ್ಕೂಲ್ಗೆ ಹೋದಾಗ ಮಧ್ಯಾಹ್ನ ಲಂಚ್ ಬ್ರೇಕ್ ನಲ್ಲಿ ಆಕೆಯನ್ನ ಮೀಟ್ ಮಾಡಿ ಆಕೆಗೆ ಫುಡ್ ಕೊಟ್ಟು ಆಕೆ ಜೊತೆ ಆಟ ಆಡೋದನ್ನ ಮಾಡ್ತಿರ್ತಾರೆ. ಒಂದು ದಿನ ಮಗಳು ಅಪ್ಪನ ಜೊತೆ ಫೋನ್ ನಲ್ಲಿ ಮಾತಾಡ್ತಿರೋ ವಿಚಾರ ಕೀರ್ತಿಗೆ ಗೊತ್ತಾಗ್ಬಿಡುತ್ತೆ. ಸೊ ಫೋನ್ ನ ಹೊಡೆದಾಕ್ಬಿಡ್ತಾರೆ. ಸೊ ಫುಲ್ಲು ಬೇಜಾರಾಗಿರ್ತಾಳೆ ಮಗಳು. ಈ ಕಾರಣದಿಂದ ಹಾಫ್ ಡೇ ರಜಾ ಹಾಕ್ಸಿ ಮಗಳನ್ನ ಹೊರಗಡೆ ಸುತ್ತಾಡೋಕೆ ಕರ್ಕೊಂಡು ಹೋಗ್ತಾರೆ ಅವರಪ್ಪ. ಬಟ್ ಅವತ್ತೇನೆ ಕೀರ್ತಿ ಕೂಡ ಮಧ್ಯಾಹ್ನದ ಊಟವನ್ನ ತಿನ್ನಿಸ್ಲಿಕ್ಕೋಸ್ಕರ ಸ್ಕೂಲ್ಗೆ ಬಂದ್ಬಿಟ್ಟಿರ್ತಾರೆ. ಯಾಕಂದ್ರೆ ನೆನ್ನೆ ಮೊಬೈಲ್ ಹೊಡೆದಾಕ್ಬಿಟ್ಟೆ, ಅವಳು ಬೇಜಾರಾಗಿರ್ತಾಳೆ, ಅವಳನ್ನ ಸಮಾಧಾನ ಮಾಡೋಣ ಅಂತ. ಬಟ್ ಮಧ್ಯಾಹ್ನ ಸ್ಕೂಲ್ ನಲ್ಲಿ ಮದಿ ಇರೋದಿಲ್ಲ. ಆಕೆಗೆ ಗೊತ್ತಾಗತ್ತೆ ಅಪ್ಪನ ಜೊತೆ ಹೋಗೋಳು ಮದಿ ಅಂತ. ಅಷ್ಟರಲ್ಲಿ ಅವ್ರ ಅಪ್ಪ ಕೂಡ ಮದಿಯನ್ನ ಕರ್ಕೊಂಡು ಸ್ಕೂಲಿಗೆ ಬರ್ತಾರೆ. ಬಂದಿದ ತಕ್ಷಣ ಮದಿಗೆ ಚೆನ್ನಾಗಿ ಹೊಡಿಯೋಕ್ ಶುರು ಮಾಡ್ತಾರೆ ಕೀರ್ತಿ ಅವರು. ಯಾರ್ಯಾರ ಜೊತೆ ಹೋಗ್ಬಿಡ್ತೀಯ ಹಂಗೆ ಹಿಂಗೆ ಅಂತ, ನಾನು ಅಪ್ಪನ ಜೊತೆ ಅಲ್ಲಿ ಹೋಗಿದ್ದು ಅಂತ ಅವಳು. ನನಗೆ ಎದುರು ಮಾತಾಡ್ತೀಯ ಅಂತ ಇನ್ನೂ ಜೋರಾಗಿ ಹೊಡಿಯೋಕ್ ಹೋಗ್ತಾರೆ. ವೀರ ಎಷ್ಟು ಸ್ಟಾಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಅವರು ಸ್ಟಾಪ್ ಮಾಡೋದಿಲ್ಲ. ಸೊ ಕೋಪದಲ್ಲಿ ವೀರ ಹೆಂಡತಿಗೆ ಹೊಡೆದು ಬಿಡ್ತಾರೆ. ಇದರಿಂದ ಕೋಪ ಮಾಡ್ಕೊಂಡ ಕೀರ್ತಿ ಮಗಳನ್ನ ಅಪ್ಪನ ಹತ್ರನೇ ಬಿಟ್ಬಿಟ್ಟು ಮನೆಗೆ ವಾಪಸ್ ಹೋಗ್ಬಿಡ್ತಾರೆ. ಮಗಳನ್ನ ನೆನ್ಸ್ಕೊಂಡು ಮನೆಯಲ್ಲಿ ಕುತ್ಕೊಂಡು ಚೆನ್ನಾಗಿ ಅಳ್ತಿರ್ತಾರೆ ಕೀರ್ತಿ. ಈ ಕಡೆ ಮದಿ ಅವರಪ್ಪ ವೀರ ಹತ್ರ ಫೀಲ್ ಮಾಡ್ಕೊಳ್ತಿರ್ತಾರೆ, ನಮ್ಮ ಅಮ್ಮನ್ಗೆ ನನ್ ಬಿಟ್ಟು ಒಂದ್ ಸ್ವಲ್ಪ ದುಃಖ ಆಗಿರೋದಿಲ್ಲ, ಮಜಾ ಮಾಡ್ತಿರ್ತಾರ ಅವರು ಅಂತ. ಆಗ ವೀರ ಹೇಳ್ತಾರೆ, ನೋ ನೋ ನೋ, ನಿಮ್ಮ ಅಮ್ಮನಿಗೂ ನೀನ್ ಬಿಟ್ಟಿರೋಕಾಗೋದಿಲ್ಲ, ಅವರು ತುಂಬಾ ಬೇಜಾರಾಗಿರ್ತಾರೆ. ಅವರು ಚಿಕ್ಕ ವಯಸ್ಸಿನಿಂದಲೇ ಕುಸ್ತಿಯನ್ನ ಆಡ್ತಿದ್ರು, ಇಂಡಿಪೆಂಡೆಂಟ್ ಆದ್ರು, ನಂತರ ನನ್ ಮಗಳು ಇರ್ಬೇಕು ಅಂತ ಅವ್ರಿಗೆ ಆಸೆ ಇದೆ. ಅದು ಬಿಟ್ಟು ನಿನ್ ಮೇಲೆ ದ್ವೇಷ ಇಲ್ಲ, ನೀನ್ ನನ್ ಕಂಡ್ರೆ ತುಂಬಾ ಇಷ್ಟ ಅವರಿಗೆ ಅಂತ ಹೇಳ್ತಾರೆ. ಜೊತೆಗೆ ನೀನು ಹುಟ್ಟಿದ ನಂತರ ಎಷ್ಟು ಕಷ್ಟಪಟ್ಟು ನಿನ್ನನ್ನ ಸಾಕಿ ಟ್ರೈನಿಂಗ್ ಅನ್ನ ಕೂಡ ಮಾಡ್ಕೊಂಡ್ರು, ನಿನ್ ಕಂಡ್ರೆ ತುಂಬಾ ಇಷ್ಟ ನಿನ್ ಅಮ್ಮನ್ಗೆ ಅಂತ ಹೇಳ್ತಾರೆ. ಈ ಕಡೆ ಮದಿ ತುಂಬಾ ಬೇಜಾರಾಗ್ಬಿಟ್ಟಿದ್ದಾಳೆ ಅಮ್ಮನಿಂದ ದೂರ ಆಗಿ. ಸ್ಕೂಲ್ಗೆ ಹೋಗೋಕ್ಕೂ ಮೂಡಿಲ್ಲ. ಸೊ ಒಂದ್ 4 ದಿನ ಮನೇಲೆ ಇರ್ಲಿ ಅಂತ ವೀರ ಮದಿಯನ್ನ ಮನೇಲೆ ಇರಿಸ್ಕೊಂಡಿರ್ತಾರೆ. ಆ ಕಡೆ ಕೀರ್ತಿ ಅವ್ರ ಚಿಕ್ಕಪ್ಪಂಗಿ ವಿಚಾರ ಗೊತ್ತಾಗತ್ತೆ. 4 ದಿನದಿಂದ ಅವಳನ್ನು ಸ್ಕೂಲಿಗೆ ಕಳ್ಸಿಲ್ಲ, ಅವನ ಮಗಳನ್ನ ಹಾಳು ಮಾಡ್ಬಿಡ್ತಾನೆ, ಬೇಗ ಡಿವೋರ್ಸ್ ಕೊಟ್ಟು ಮಗಳನ್ನ ಮನೆಗೆ ಕರ್ಕೊಂಡು ಬಾ ಅಂತ ಕೀರ್ತಿಗೆ ಪ್ರವೋಕ್ ಮಾಡ್ತಾರೆ. ಬಟ್ ಕೀರ್ತಿ ಅವ್ರ ಅಪ್ಪ ಇದಕ್ಕೆ ಒಪ್ಪೋದಿಲ್ಲ. ನೋ ನೋ ನೋ, ನಿನಗೆ ಹೊಡೆದ ಮೇಲೆ ಅಳಿಯನ್ದ್ರಿಗೂನು ಬೇಜಾರಿರಬಹುದು, ಅವ್ರು ಕೂಡ ಫೀಲ್ ಮಾಡ್ಕೊಂಡಿರ್ಬೋದು, ಅವರ ಪಾಯಿಂಟ್ ಆಫ್ ವ್ಯೂ ಏನು ಅಂತ ತಿಳ್ಕೊಂಡ್ ಬರೋಣ ನಡಿ ಅಂತ ಹೇಳಿ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಬೇಜಾರಾಗಿರುವ ಮದಿಯನ್ನ ಖುಷಿ ಪಡಿಸೋಕೆ ವೀರ, ಅವ್ರ ಮಾವ, ಅವರ ಲಾಯರ್ ಫ್ರೆಂಡು ಎಲ್ಲರೂ ಟ್ರೈ ಮಾಡ್ತಾರೆ. ಇವಳು ಮುಖದಲ್ಲಿ ನಗುನೇ ಬರೋದಿಲ್ಲ. ಅಷ್ಟರಲ್ಲಿ ಆ ಟೀಚರ್ ಅಮ್ಮ ಅಲ್ಲಿಗೆ ಬರ್ತಾರೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇವಳು ಸಪ್ಪಗಿರೋದನ್ನ ನೋಡಿ ಇವಳಿಗೆ ಸ್ಕೂಲ್ ಡೇ ನಲ್ಲಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ರಲ್ಲ ಆ ಡ್ಯಾನ್ಸ್ ಅನ್ನ ಶುರು ಮಾಡ್ತಾರೆ ಅವ್ರ ಅಪ್ಪ, ಮಾವ ಮತ್ತೆ ಫ್ರೆಂಡ್ ನ ಜೊತೆ ಸೇರ್ಕೊಂಡು. ಇದನ್ನ ನೋಡಿ ಮದಿ ಚೀರಪ್ ಆಗ್ತಾಳೆ. ಬಹಳ ದಿನಗಳ ನಂತರ ಮುಖದಲ್ಲಿ ನಗು ಬಂದಿದೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಡ್ಯಾನ್ಸ್ ಆಡ್ಸಿದ್ದಾರೆ. ಆಡ್ತಾ ಆಡ್ತಾ ಮಗಳನ್ನ ಒಂದ್ ಕಡೆ ಸೊಂಟದ ಮೇಲೆ, ಮೀನಾ ಟೀಚರ್ ನ ಇನ್ನೊಂದ್ ಕಡೆ ಸೊಂಟದ ಮೇಲೆ ಕೂರಿಸ್ಕೊಂಡು ಫ್ಲೋ ನಲ್ಲಿ ಹೆಚ್ಚಿಗೆ ಡ್ಯಾನ್ಸ್ ಆಡ್ತವ್ರು ವೀರ ಅವರು. ಅಷ್ಟರಲ್ಲಿ ಕೀರ್ತಿ ಅವರ ಫ್ಯಾಮಿಲಿ ಅಲ್ಲಿಗೆ ಬಂದ್ಬಿಡುತ್ತೆ. ಸೊಂಟದ ಮೇಲೆ ಮೀನಾ ಟೀಚರ್ ಇರೋದವ್ರಿಗೆ ಕಾಣಿಸುತ್ತೆ. ನಾನ್ ಇಲ್ದಲೇ ಇರುವಾಗ ಇವರು ಮಜಾ ಮಾಡ್ತಾವ್ರೆ, ನನ್ನ ಆಬ್ಸೆನ್ಸ್ ಇವ್ರಿಗೆ ಮ್ಯಾಟರೇ ಅಲ್ಲ ಅಂತ ಹೇಳಿ ಕೀರ್ತಿ ಅವರು ಡೈರೆಕ್ಟ್ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಕೋರ್ಟ್ ಅಲ್ಲಿ ಡಿವೋರ್ಸ್ಗೋಸ್ಕರ ಕೇಸ್ ಹಾಕ್ಬಿಡ್ತಾರೆ. ಜೊತೆಗೆ ಕೀರ್ತಿ ಕಡೆಯವರು ವೀರ ಅವರು ಆ ಮೀನಾ ಮೇಡಮ್ ಜೊತೆ ಡ್ಯಾನ್ಸ್ ಆಡ್ತಿರೋದ್ನೆಲ್ಲ ವಿಡಿಯೋ ಕೂಡ ಮಾಡ್ಕೊಂಡವ್ರೆ. ಇನ್ವೆ ಐ ಡೋಂಟ್ ಆಬ್ವಿಯಸ್ಲಿ ಬ್ಲೇಮ್ ಹರ್. ಸೊಂಟದ ಮೇಲೆ ಕೂರ್ಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಯಾರು ತಾನೇ ಊರ್ಕೊಳ್ಳಲ್ಲ. ಸರಿ, ಈಗ ಡಿವೋರ್ಸ್ ನೋಟಿಸ್ ಕೊಟ್ಟಿರುವ ಕೀರ್ತಿಯನ್ನ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಇರೋದು ಒಂದೇ ದಾರಿ, ಆಯುರ್ವೇದಿಕ್ ಪೌಡರ್ ಅನ್ನ ಕೊಟ್ಟಿದ್ನಲ್ಲ ಅವ್ನ ಹಿಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಆತನನ್ನ ಫಾಲೋ ಮಾಡ್ಕೊಂಡು ಹಿಡ್ಕೊಂಡು ಏನ್ ಪೌಡರ್ ಕೊಟ್ಟಿದ್ದೆ ಅಂತ ಕೇಳ್ತಾರೆ. ಆಗ ಅವ್ನ್ ನಿಜವನ್ನ ಬಾಯ್ ಬಿಡ್ತಾನೆ. ಆ ಕೋಚು ನನಗೆ ದುಡ್ಡು ಕೊಟ್ಬಿಟ್ಟು ಈ ಪೌಡರ್ ಅನ್ನ ಕೊಟ್ಟು ಕಳ್ಸು ವೀರ ಅವ್ರಿಗೆ ಅಂತ ಹೇಳಿದ್ದ, ಅದಕ್ಕೋಸ್ಕರ ನಾನು ಕೊಟ್ಟೆ ಅಂತ. ಸೊ ಡೈರೆಕ್ಟ್ ಹೋಗಿ ಕೋಚ್ಗೆ ಹೊಡಿತಾರೆ, ಏನ್ ನೀನ್ ಮಾಡಿದ ಕೆಲಸ ಅಂತ. ಕೋಚ್ ಹೇಳ್ತಾನೆ, ಎಲ್ಲದಕ್ಕೂ ನಿನಗ್ ಕ್ರೆಡಿಟ್ ಕೊಡ್ತಿದ್ಲು ನಿನ್ ಹೆಂಡತಿ, ನಾನು ಅವಳಿಗೆ ಕೋಚ್ ಮಾಡಿದಕ್ಕೆ ಏನು ಕ್ರೆಡಿಟ್ ಕೊಡ್ಲಾ, ಈ ಕಾರಣದಿಂದ ನಾನೇ ಅದನ್ನು ಮಾಡಿದ್ದು, ಏನ್ ಮಾಡ್ಕೊಂತೀಯೋ ಮಾಡ್ಕೋ ಹೋಗು ಅಂತ. ಸರಿ, ಈಗ ಈ ವಿಚಾರವನ್ನ ಹೆಂಡತಿಗೆ ಹೇಳ್ಬೇಕು ಅಂತ ಹೇಳಿ ವೀರ ಅವರು ಕೀರ್ತಿ ಹತ್ರ ಹೋಗ್ತಾರೆ. ಅಷ್ಟರಲ್ಲಿ ಕೋಚೇ ಫಿಟ್ಟಿಂಗ್ ಇಟ್ಬಿಟ್ಟು ಅವ್ನ್ ಕೀರ್ತಿಗೆ, ನೀನ್ ಗಂಡ ನನ್ಗೆ ಬಂದು ಹೊಡೆದ್ಬಿಟ್ಟು ನೀನೇ ಆ ಪೌಡರ್ ಅನ್ನ ಕೊಟ್ಟಿದ್ದು ಅಂತ ಹೇಳು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಅಂತ ವಿಡಿಯೋ ಕಳಿಸ್ಬಿಟ್ಟವನೆ. ಸೊ ಕೀರ್ತಿ ವೀರನ ನಂಬೋದಿಲ್ಲ, ಕೋಚ್ನೇ ನಂಬಿ ನೀನು ಮೋಸಗಾರ ಅಂತ ಹೇಳಿ ಕೋರ್ಟ್ ನಲ್ಲಿ ಭೇಟಿ
ಭೇಟಿಯಾಗೋಣ, ಡಿವೋರ್ಸ್ ಕೊಡು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸರಿ, ಕೋರ್ಟ್ ಶುರುವಾಗುತ್ತೆ. ಕೋರ್ಟ್ ನಲ್ಲಿ ಜಡ್ಜ್ ರಮ್ಯಾ ಕೃಷ್ಣನ್ ಇವರು ಲಾಯರ್ ಗಳ ಮಾತನ್ನ ಕೇಳೋದಿಲ್ಲ. ಗಂಡ ಹೆಂಡತಿ ಮಗಳ ಮಾತನ್ನ ಕೇಳ್ಬಿಟ್ಟು ಆಮೇಲೆ ಡಿವೋರ್ಸ್ ಕೊಡ್ತೀನಿ ಅಂತಾರೆ. ಹೆಂಡತಿ ಹೇಳ್ತಾರೆ ನನಗೆ ಮಗಳು ಬೇಕು ಅಂತ, ಮಗಳು ಹೇಳ್ತಾರೆ ನನ್ಗೆ ಅಪ್ಪ ಬೇಕು ಅಂತ, ಅಪ್ಪ ಹೇಳ್ತಾರೆ ನನ್ಗೆ ಹೆಂಡತಿ ಬೇಕು ಅಂತ. ಇವನ್ನೆಲ್ಲ ನೋಡಿ ರಮ್ಯಾ ಕೃಷ್ಣ ಹೇಳ್ತಾರೆ ಏನ್ರಪ್ಪ ನಿಮ್ದು ಅವತಾರ ಅಂತ. ವೀರ ಹೇಳ್ತಾರೆ ನನ್ಗೆ ಹೆಂಡತಿನೇ ಮುಖ್ಯ, ಅವಳು ಕುಸ್ತಿನಲ್ಲಿ ಗೆಲ್ಲೋದು ನನ್ಗೆ ಮುಖ್ಯ, ಈ ಕಾರಣದಿಂದ ನಾನು ಹೌಸ್ ಹಸ್ಬೆಂಡ್ ಆಗಿ ಮಗಳನ್ನ ಸಾಕ್ತಿದ್ದೆ, ಮನೆ ಕೆಲಸ ಎಲ್ಲ ನೋಡ್ಕೊಳ್ತಿದ್ದೆ. ನನ್ ಒಂದೇ ಉದ್ದೇಶ ನನ್ನ ಹೆಂಡತಿ ಸಕ್ಸಸ್ಫುಲ್ ಆಗ್ಬೇಕು, ಅವಳು ಗೆದ್ದು ವಿಜೃಂಭಣೆಯಿಂದ ಹೆಮ್ಮೆ ಪಡ್ಬೇಕು ಅಂತ. ಇಷ್ಟೆಲ್ಲ ಇದ ಮೇಲೆ ಗುಡ್ದೊಳಗಡೆ ಸ್ಟೆರಾಯ್ಡ್ ಯಾಕಪ್ಪ ಆಗ್ದೆ ಅಂತ ಜಡ್ಜ್ ಕೇಳ್ತಾವ್ರೆ. ಮೆಡಿಸನ್ ಅಂತ ನನಗೆ ಕೊಟ್ರು, ನನಗೆ ಗೊತ್ತಿರ್ಲಿಲ್ಲ ಇವಳು ಯಾವಾಗ್ಲೂ ಕೋಪ ಮಾಡ್ಕೊಂತಿದ್ಲು, ಅದನ್ನ ಸಮಾಧಾನ ಮಾಡ್ಲಿಕ್ಕೆ, ಸ್ಟ್ರೆಸ್ ಮ್ಯಾನೇಜ್ ಮಾಡೋಕೆ ಅಂತ ನಾನು ಮೆಡಿಸನ್ ಹಾಕ್ದೆ, ಆದ್ರೆ ನಂದು ತಪ್ಪಾಯ್ತು, ಅದನ್ನ ಸುಧಾರಿಸ್ಕೊಳ್ತೀನಿ, ಅದಕ್ಕೋಸ್ಕರ ಡಿವೋರ್ಸ್ ಕೊಡೋದು ಬೇಡ, ನನ್ಗೆ ಹೆಂಡತಿ ಬೇಕು ಅಂತ ಜಡ್ಜ್ ಮುಂದೆ ಕೇಳ್ತಾವ್ರೆ. ಬಟ್ ಹೆಂಡತಿ ಹೇಳ್ತಾರೆ ನೋಡೋಣ ಈ ವಯ್ಯ ಸಾಮಾನ್ಯದವನಲ್ಲ, ನಾನು 2 ದಿನ ತವ್ರ ಮನೆಗೆ ಹೋದಾಗ ಮೀನಾ ಮಿಸ್ ನ ಸೊಂಟದ ಮೇಲೆ ಕೂರ್ಸ್ಕೊಂಡು ಡ್ಯಾನ್ಸ್ ಆಡ್ತಿದ್ರು ಅಂತ. ಇವ್ರಿಬ್ರು ಆದ್ಮೇಲೆ ನನ್ನ ವಿಚಾರನು ಕೇಳಿ ಅಂತ ಮಗಳು ಬರ್ತಾಳೆ. ಅಪ್ಪ ಅಮ್ಮ ಏನಾದ್ರೂ ಕಂಪ್ಲೇಂಟ್ ಮಾಡ್ಕೊಳ್ಳಿ, ನನಗೆ ಅಪ್ಪ ಅಮ್ಮ ಇಬ್ರು ಬೇಕು, ಇಬ್ರು ಡಿವೋರ್ಸ್ ಕೊಡಬಾರ್ದು, ಇಬ್ರು ಜೊತೆಗೆ ನನ್ನ ಜೊತೆ ಇರಬೇಕು, ನನ್ನ ಡಿಸಿಷನ್ ಇದು ಅಂತ ಮಗಳು ಹೇಳ್ತಾವ್ರೆ. ಸೊ ಜಡ್ಜ್ಗೆ ತಲೆ ಕೆಟ್ಟೋಗುತ್ತೆ. ಸರಿ, ಇವಾಗ ನಾನು ಸಡನ್ ಆಗಿ ಡಿವೋರ್ಸ್ ಕೊಡಕ್ ಆಗೋದಿಲ್ಲ, 3 ತಿಂಗಳು ಟೈಮ್ ಕೊಡ್ತೀನಿ, ಕೌನ್ಸಿಲಿಂಗ್ ಗೆ ಹೋಗಿ ಆಮೇಲೆ ಇಲ್ಲಿ ಬನ್ನಿ ಮುಂದಿನ ವಿಚಾರಣೆ ಮಾಡೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕೀರ್ತಿ ಅವರ ಚಿಕ್ಕಪ್ಪ ಮತ್ತೆ ವೀರ ಅವರ ಮಾವ ಇಬ್ರು ಜಗಳ ತೆಗಿತಾರೆ. 3 ತಿಂಗಳು ವೇಟ್ ಮಾಡಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಒಬ್ರು, ವೇಟ್ ಮಾಡ್ಲೇಬೇಕು ಅಂತ ಇನ್ನೊಬ್ರು, ಕುಸ್ತಿ ಆಡೋದ್ ಹೆಂಗೆ ಅಂತ ಒಬ್ರು, ಕುಸ್ತಿ ಆಡ್ದಲೇ ಇರಂಗ್ ಮಾಡ್ಬಿಟ್ನಲ್ಲ ಅಂತ ಇನ್ನೊಬ್ರು. ಸೊ ವಾದ ವಿವಾದ ಮಾಡ್ತಾ ಇದ್ದಕ್ಕಿದ್ದಂತೆ ಇವರಿಬ್ರು ನಡುವೆ ಒಂದು ಕುಸ್ತಿ ಸ್ಪರ್ಧೆ ಏರ್ಪಡ್ಲಿ, ಆ ಸ್ಪರ್ಧೆಯಲ್ಲಿ ಯಾರು ವಿನ್ ಆಗ್ತಾರೋ ಅವರೊಟ್ಟಿಗೆ ಮಗಳು ಹೋಗ್ಲಿ ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಕೀರ್ತಿ ಇದಕ್ಕೆ ಒಪ್ಕೊಳ್ತಾರೆ, ನಾನ್ ವಿನ್ ಆದ್ರೆ ನಾನು ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ. ವೀರ ಹೇಳ್ತಾರೆ ಸರಿ, ನಂದು ಒಂದ್ ಕಂಡೀಷನ್ ಇದೆ, ನಾನೇನಾದ್ರೂ ವಿನ್ ಆದ್ರೆ ನನ್ನ ಮಗಳ ಜೊತೆಗೆ ನೀನು ಬರ್ಬೇಕು ಅಂತ. ಜಡ್ಜ್ ಕೂಡ ಈ ಕಂಡೀಷನ್ಗೆ ಒಪ್ಕೊಳ್ತಾರೆ, ನನಗೂ ಕುಸ್ತಿ ನೋಡ್ಬೇಕು ಅಂತ ಆಸೆ, ನಿಮ್ಮಿಬ್ಬರ ಕುಸ್ತಿಯನ್ನ ನಾನು ನೋಡ್ಲಿಕ್ಕೆ ಬರ್ತೀನಿ ಅಂತ. ಸರಿ, ಊರವ್ರ ಮುಂದೆ ಎಲ್ಲ ಗಂಡ ಹೆಂಡತಿಯರ ಕುಸ್ತಿ ಸ್ಪರ್ಧೆಯನ್ನ ಏರ್ಪಾಟು ಮಾಡ್ಲಾಗತ್ತೆ. ಸರಿ, ಕುಸ್ತಿ ಶುರುವಾಗತ್ತೆ. ವರ್ಷಾನುಗಟ್ಟಲೆಯಿಂದ ಟ್ರೈನಿಂಗ್ ಮಾಡಿರೋದ್ರಿಂದ ಕೀರ್ತಿ ಮೇಡಮ್ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಸೊ ಗಂಡ 2 ಪಾಯಿಂಟ್ ತಗೊಳ್ಳೋ ಅಷ್ಟರಲ್ಲಿ ಹೆಂಡತಿ 19 ಪಾಯಿಂಟ್ ತಗೊಂಡ್ಬಿಟ್ಟಿದ್ದಾರೆ. 20 ಪಾಯಿಂಟ್ ತಗೊಂಡ್ರೆ ವಿನ್ನರು. ವೀರ ಕತೆ ಮುಗೀತು ಅಂತ ಎಲ್ರು ಥಿಂಕ್ ಮಾಡ್ತಿರ್ತಾರೆ. ಮಗಳು ಬೇಜಾರ್ ಕೂಡ ಆಗಿರ್ತಾಳೆ. ಅಷ್ಟರಲ್ಲಿ ವೀರ ಡಿಸೈಡ್ ಮಾಡ್ತಾನೆ ನಾನು ಹೇಗಾದ್ರೂ ವಿನ್ ಆಗ್ಲೇಬೇಕು ಅಂತ. ಸೊ ಫೈಟ್ ಆಡುವ ನೆಪದಲ್ಲಿ ಹೆಂಡತಿಯ ಕತ್ತಿಗೆ ಮುತ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಹೆಂಡತಿಯ ಸಮತೋಲನ ತಪ್ಪಿಡುತ್ತೆ, 4 ಪಾಯಿಂಟ್ ಗಳನ್ನ ಈಸಿಲಿ ಬಾಚ್ಕೊಳ್ತಾರೆ. ಹೀಗೆ ಪ್ರತಿ ಸಲ ಫೈಟ್ ಶುರುವಾದಾಗ ಹೆಂಡತಿಗೆ ಮುತ್ ಕೊಡ್ತಾ ಈಸಿ ಪಾಯಿಂಟ್ ಗಳನ್ನ ಬಾಚ್ಕೊಳ್ತಿದ್ದಾರೆ. ಆಡ್ತಾ ಆಡ್ತಾ ಸ್ಕೋರ್ ಈಗ 19-19 ಆಗ್ಬಿಡುತ್ತೆ. ಮೋಸ ಮಾಡಿ ಗೆಲ್ತಿದ್ಯಾ ಅಂತ ಕೀರ್ತಿ ಹೇಳ್ತಾವ್ರೆ. ನೋ ಇದ್ರಲ್ಲಿ ಯಾವ ಮೇಸನು ಇಲ್ಲ ಅಂತ ವೀರ ಹೇಳ್ತಾವ್ರೆ. ಅಷ್ಟರಲ್ಲಿ ಮತ್ತೆ ತಲೆ ಸುತ್ತು ಬರುತ್ತೆ. ಕೀರ್ತಿ ಅವ್ರಿಗೆ ತಲೆ ಸುತ್ತಿ ಪ್ರಜ್ಞೆ ತಪ್ಪಿ ಬಿದ್ದೇ ಬಿಡ್ತಾರೆ. ಏನಾಯ್ತು ಅಂತ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಇವರು ಮತ್ತೊಮ್ಮೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ. ಸರಿ, ಇವರನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ ನಲ್ಲಿ ಈಕೆಯ ವಿರುದ್ಧ ವಿನ್ ಆಗಿದ್ಲಲ್ಲ ಒಂದು ಹುಡುಗಿ, ಆ ಹುಡುಗಿ ಬಂದು ಇರೋ ನಿಜವನ್ನ ಹೇಳ್ಬಿಡ್ತಾಳೆ. ಕೋಚ್ ನೀನನ್ನ ಬೇಕಂತ ಸೋಲ್ಸಿದ್ರು, ಪ್ಲಾನ್ ಮಾಡ್ಬಿಟ್ಟು ನೀನು ಅವ್ರಿಗೆ ಕ್ರೆಡಿಟ್ಸ್ ಕೊಡ್ಲಿಲ್ಲ ಅಂತ. ನಾನು ಈ ವಿಚಾರವನ್ನ ಮುಚ್ಚಿಟ್ರೆ ನಿನ್ನ ಲೈಫ್ ಹಾಳಾಗತ್ತೆ ಅಂತ ನನಗೆ ಗೊತ್ತಾಯ್ತು, ಈ ಕಾರಣದಿಂದ ನಿಜವನ್ನ ಹೇಳ್ತಿದ್ದೀನಿ ಅಂತ. ಸೊ ಕೀರ್ತಿ ಮೇಡಮ್ಗೆ ಈಗ ಗಂಡನ ಮೇಲಿರುವ ಡೌಟ್ ಹೋಗುತ್ತೆ. ಇಬ್ರು ಮತ್ತೆ ಒಂದಾಗ್ತಾರೆ. 9 ತಿಂಗಳ ನಂತರ ಅವಳಿ ಜವಳಿ ಮಕ್ಳು ಹುಡ್ತವೆ. ಮಕ್ಕಳು ಸ್ವಲ್ಪ ದೊಡ್ಡವಾದ ಮೇಲೆ ಕೀರ್ತಿ ಮತ್ತೆ ಕುಸ್ತಿ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.